ಇವ್ರು ಎಲ್ಲಿ ಹೋಗ್ಯಾರೋ ಏನು? ಫೋನ್ ಹಚ್ಚಿದ್ರೆ ಎಬ್ಸುದನ್ನು ಇಲ್ಲಿ ಹುಡುಗರು ಇಂತಲ್ಲಿ ಹೊಕ್ಕನಿ ಇಂತಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ನಾವು ಅತ್ತಾಗ ಕಾಯ್ದರ ಬಿಡ್ತೇವೆ ಅತ್ತಾಗ ಅದನ್ನೂ ಹೇಳಂಗಿಲ್ಲ ಎಲ್ಲಿ ಹೋದ್ರ ಏನ ಇವ್ರು. ಶಾಂತ ಒಳಗ್ ಬಾ, ಈ ತಂಡ್ಯಾಗ ಯಾಕೆ ಇಲ್ಲಿ ಕುಂತಿ? ಅಯ್ಯೋ ಇಲ್ರಿ, ಇನ್ನೂ ಮಗ ಸುಸಿ ಬಂದಿಲ್ಲ, ಹೆಂಗ್ ಒಳಗ್ ಬಂದ್ ನೆಮ್ಮದಿ ಕುಂದ್ರಲಿ? ಎಲ್ಲಿ ಹೋಗ್ಯಾವನ ಹುಡುಗರು? ಫೋನ್ ಹಚ್ಚಿದ್ರು ಎಬ್ಸುದಿಲ್ಲ ಇವು ಅತ್ತಾಗ. ಏನ ಹುಡುಗರು ಅದಾವ, ಏನ ಮನ್ಯಾಗ ಕಾಯ್ತಿರ್ತಾರ ಅನ್ನೋ ಖಬರಿಲ್ಲ ಏನಿಲ್ಲ. ಅವ್ರೇನು ಸಣ್ಣ ಹುಡುಗರನ್ಲಿ ಫೋನ್ ಹಚ್ಚಿದ್ರೆ ಎಬ್ಸಿಲ್ಲೋದಿಲ್ಲ. ಹೋಲ್ ಬಿಡು, ಗಂಡ ಹೆಂಡತಿ ಹೊರಗೆ ಹೋಗ್ಯಾರ ಏನೋ ಭಾಳ ದಿನಕ್ಕೆ, ಯಾವ್ದಾರ ಪಿಕ್ಚರ್ಗೆ ಹೋಗಿರ್ಬೇಕು, ಇಲ್ಲ ಈ ಸೀರೆ ಏನೋ ಬದ್ಲಿ ಮಾಡ್ಕೊಂಬರ್ತಾನೆ ಅಂತ ಹೋಗಿದ್ಲಲ್ಲ, ಅದಕ್ಕೇನಾರ ಮುಗಿದು ಮತ್ತೆ ಅವ್ರ ವಾರ ಮನೆಗದು ಎದಕ್ಕಾರ ಹೋಗಿರ್ಬೇಕು. ಬಿಡು ಹೋಲಿ. ಅಯ್ಯೋ ಹೋಗ್ಲಿ ರೀ, ಯಾರು ಬ್ಯಾಡ ಅಂದ್ರು ಅದ್ರ ಒಂದು ಫೋನಾರ ಹಚ್ಬೇಕಾ? ನಾ ಇಲ್ಲಿ ಕಾಯ್ಕೊಂತ ಬಾಗಲ್ಲ ಹಿಂಗ ಕುಂತನಪ್ಪ, ಇಲ್ಲಿ ಒಂದು ಫೋನ್ ಹಚ್ಚಿ ಹೇಳ್ಬಿಟ್ರೆ ನಾವು ನೆಮ್ಮದಿಯಾಗಿರ್ತೇವೆ. ಒಟ್ಟು ಒಂಥರ ಇಬ್ಬರ ಬೈಕ್ ಮ್ಯಾಗ ಹೋಗ್ಯಾರ ದೂರ ದುಬ್ಬಳ್ಳಿಗೆ ಅಂದ್ರೆ ನನಗೆ ನಮ್ಮನೆ ಹೆದರಿ ಬಂದಾಕತ್ತಪ್ಪ. ಗಾಡಿ ಸೌಂಡ್ ಆದಂಗೆ ಅಕ್ಕತಿ ಬನ್ನಕ್ಕಂತತಿ. ಯವ್ವ ಒಂದು ಫೋನ್ ಹಚ್ಬೇಕನ್ನೋ ಖಬರಿಲ್ಲೇನೋ? ಇಲ್ಲ ಕಾಯ್ಕೊಂತ ಕುಂತಿರ್ತಾಳ ಅವು ಅನ್ನೋದು ಖಬರ್ ಐತಿಲ್ಲ ನಿನಗೆ? ಫೋನ್ ಹಚ್ಚಿದ್ರೆ ಎಬ್ಸಿನೂ ಇಲ್ಲಂತಲ್ಲ. ಅದು ಯವ್ವ ಫೋನ್ ಸೈಲೆಂಟ್ ಆಗಿತ್ತು ಬೇ, ನಾನು ನೋಡೇ ಇಲ್ಲ. ಇಲ್ಲ ಹಚ್ಚಿದ್ದೇನೆ ಬೇ ನೀನು ಫೋನ್? ಅಲ್ಲ, ಅದು ಸೈಲೆಂಟ್ ಆಗ್ಬೋಲ್ತಕ್ಕ, ನೀ ಯಾಕೆ ಸೈಲೆಂಟ್ ಆಗಿದ್ದಿ? ನಿನಗೆ ಫೋನ್ ಹಚ್ಚಿ ಹೇಳಕ್ ಬರ್ತದೇನೆ ಇಲ್ಲ ನಿನಗೆ? ಲೇಟ್ ಆತ ಬೇ ಯವ್ವ, ಹಿಂಗೆ ಅದೇವಿ ಹಿಂಗೆ ಬಿಟ್ಟೇವಿ ಅಂತ ಎಲ್ಲಿ ಹೋಗಿದ್ರಿ? ಅಲ್ಪ ರತ್ನ ಎಲ್ಲದಾಳ, ನೀವೊಬ್ನ ಬಂದಲ್ಲ? ಇಲ್ಲಿ ಬೇ ಬಂದಾಳ, ಅಲ್ಲಿ ಹಿತ್ತಲಾಗ ಕೈಕಾಲ್ ಮುಖ ತಗೊಳತ್ತಾಳ ಬಂದ್ಲ. ಯಾಕೆ ಇಷ್ಟೊತ್ತಾಗ ಮಾಡಿದ್ರಿ? ಇಲ್ಲಿ ಬೇವ ಆಕಿ ಸೀರೆ ಬದ್ಲಿ ಮಾಡ್ತೇನೆ ಅಂತ ಕರ್ಕೊಂಡು ಹೋದ್ಲು. ಅಲ್ಲಿ ಒಂದು ಸೀರೆ ತೊಗೊಳದ್ ಬಿಟ್ಟು 2 ಸೀರೆ ತೊಗೊಂಡ್ಲ. ಮತ್ತು ಹಂಗಾರ ಅದು 2 ಸೀರೆ ಅಂದ್ರೆ ಒಂದು ಸೀರೆ ಅವ್ರವ್ಗೆ ತೊಗೊಂಡ್ಲ, ಮತ್ತು ಅವ್ರವ್ಗೆ ಒಯ್ದು ಕೊಟ್ಲ ಅದನ್ನ ಸೀರೆನ. ಒಂದು ತೊಗೊಂಡ್ಲು. ಅಲ್ಲೇ ಅವ್ರ ಅವ್ನ ಮನೆ ಕುಂತು ನಿಂತು ಬಳತ್ತನ ಆತ ಬೇವ, ಹಂಗಾಗಿ ಬರಕ್ಕೆ ಲೇಟ್ ಆತ. ಸೀರೆನಾ ಅವ್ರವ್ಗ? ಈಗ ಯಾಕ? ಅದು ಪಂಚಮಿ ಹಬ್ಬ ಅಂತಂತಲ್ವೇ, ಅದಕ್ಕೆ ನಮ್ಮ ಅವ್ಗ ಒಂದು ಸೀರೆ ಕೊಡಿಸ್ತೇನೆ ರೀ ಅಂದ್ಲು. ಮತ್ತು ಈಗ ಹೆಂಗೆ ಬ್ಯಾಡ ಅನ್ನೋದಂತೇಳಿ ಆತ್ ತಗೋ ಅಂತಂದೆ, ತೊಗೊಂಡ್ಲು. ಆತ್ ತಗೋಪ್ಪ, ಹೋಗಿ ಊಟ ಮಾಡೋಗ್ರಿ. ಯವ್ವ ಉಂಡು ಬಂದ್ವಿ ಬಿ ಅಲ್ಲೇ. ಅವ್ರವ್ವ ಚುರತಂಗೆ ಅಡುಗೆನ ಮಾಡಿದ್ಲು, ಅವು ಬಿಡಲಿಲ್ಲ ಅವ್ರು, ಅದಕ್ಕೆ ಅಲ್ಲೇ ಊಟ ಮಾಡಿ ಬಂದ್ವಿ. ಅಲ್ಲೇ ಮಕ್ಕೊಂಬಿಡ್ಬೇಕು ಬೇಡ, ಇವತ್ತು ಒಂದಿನ ನಡೀತಿತ್ತು, ನಾಳೆ ಬಂದಿದ್ರು. ಯಾಕಪ್ಪ ಹಂಗಂತೀಯ? ಇಲ್ಲ ಅವ್ರ ಮಕ್ಕಳು ಅಂದ್ರೆ ನಾನು ಇಲ್ಲ ಅವ ಕಾಯ್ತಿರ್ತಾಳ ಅಂತೇಳಿ ಬಂದ್ಬಿಟ್ಟೆ. ಕಾಯ್ತಿರ್ತಾಳ ನೆನಪಾತನ ಒಂದು ಆತೋಪ. ಅತ್ತಿಯರ ನೋಡ್ರಿ ಸೀರೆ ಹೆಂಗೈತಿ? ಚಂದ ಐತಿ. ಕಲರ್ ಬೇರೆ ತಗೋಬೇಕಿತ್ತ ಅನಿಸ್ತತ್ ನೋಡುವ. ಅಂದ್ರೆ ನೀವು ಬೆಳಗದಿಯಲ್ಲ, ಈ ಹಳದಿ ಕಲರ್ ನಿನ್ನ ಮಕದಾಗ ಏಕ ಅನಿಸ್ಬಿಡ್ತೈತಿ. ಯಾವ್ದಾರ ಬೇರೆ ಕಲರ್ ಆಗಿದ್ರೆ ಚಂದ ಆಕಿತ್ತನ. ಯಾಕತ್ತಿ ಇದು ಚಂದಿಲ್ಲ ಸೀರೆ? ಅಲ್ಲ ನಿಮ್ಗೆ ಆರ್ಸಕ್ ಬರಂಗಿಲ್ಲತಿ, ಈಗಿಂದೆಲ್ಲ ಚಂದ ಕಾಣುವಂಥದ್ದು ಸೀರೆ. ಆತವ್ರ, ನಂಗೆ ಗೊತ್ತಾಗಂಗಿಲ್ಲ. ಚಂದ ಐತಿ, ಸೀರೆ ಚಂದ ಇತ್ತು. ಅತ್ತಿ ಇದು ಒಂದು ಸೀರೆ ತೊಗೊಂಡು ನಮ್ಮ ಅವ್ನ ಮನೆಗೆ ಹೋಗಿ ಒಂದು ಸ್ವಲ್ಪ ತನಕ ಕುಂತಿದ್ದೆ, ಮಾತಾಡ್ಕೊಂಡು ಊಟ ಮಾಡಿ ಬಂದ್ವಿ. ಮತ್ತೆ ಪಾಪ ಹೆಂಗಿದ್ರು ನಿಮ್ಮ ಅವ್ನ ಮನೆಗೆ ಹೋಗಿದ್ದಿ, ಒಂದು ಸೀರೆ ತೊಗೊಂಡೋಗಿ ಕೊಡ್ಬೇಕು ಬೇಡಕ್ಕಿಗೆ. ಅಯ್ಯೋ ಅತ್ತಿಯವ್ರ, ಮತ್ತೆ ಯಾಕ್ರಿ ನಮ್ಮ ಅವ್ಗ ಸೀರೆ? ಆಕಿ ತೊಗೋತಾಳ ಬಿಡ್ರಿ. ಅಲ್ಲ ಇಷ್ಟಕ್ಕೂ ನಾನು ರೊಕ್ಕ ಭಾಳ ತೊಗೊಂಡೋಗಿದ್ದಿಲ್ಲ ಇವರು, ಅದಕ್ಕೆ ನಾನು ಸೀರೆ ಪಾರಿ ಅಂತ ಏನು ಅನ್ಲಿಲ್ರಿ ಅತ್ತಿಯವ್ರ. ಹೋಲ್ ಬಿಡ್ರಿ, ಏನು ಸೀರೆ ತೊಗೊಂಡೋಗಿ ಕೊಟ್ರ ಅಂತ ಏನಿಲ್ಲ, ನಮ್ಮವ್ವ ಹಂಗೆ ಬಾ ಅಂದಿದ್ಲೆ, ಹೋಗಿ ಮಾತಾಡ್ಕೊಂಡು ಬಂದೆ ರೀ ಅಷ್ಟೇ. ಮತ್ ನಿನ್ ಗಂಡ ಬೇರೆ ತರ ಬೊಗಳಿದ, ನೀ ಏನ ನಿಮ್ಮ ಅವ್ಗ ಒಂದ್ ಚಲೋ ಸೀರಿನ ತಗೊಂಡೋಗಿ ಕೊಟ್ಟಂತ, 3,000 ರೂಪಾಯಿ ಸೀರಿನ. ಅಯ್ಯಯ್ಯೋ ಹೇಳ್ಬೇಡ ಅಂತ ಹೇಳೀನಿ, ಮತ್ತೆ ಹೇಳೇ ಬಿಟ್ಟಾರ ನೋಡು. ಅಲ್ವಾ ಸೊಸಿ, ನಿಮ್ಮ ಅವ್ಗ 3,000 ರೂಪಾಯಿ ಸೀರೆ ತಗೊಂಡೋಗಿ ಕೊಟ್ಟಿ, ಮತ್ ನೋಡಿದ್ರೆ ರೊಕ್ಕನ ಇಲ್ಲ ಅಂತೀಯಲ್ಲ? ಅಯ್ಯೋ ಮಾವರ 3,000 ರೂಪಾಯಿ ಸೀರೆ ಅಲ್ರಿ, 2,000 ರೂಪಾಯಿ ಸೀರೆ. 3,000 ಅಂತ ಹೇಳಾರನ್ರಿ ಇವ್ರೆ? ಅಯ್ಯ ಭಾಡ್ಯ, ಎಷ್ಟಿರ್ಬೇಕ ನಿಂದ? ನಿನ್ ಹೆಂಡತಿಗೆ ಅವ್ರವ್ ಸೀರೆ ತಗೊಂಡೋಗ್ಬೇಕಂತ ಗೊತ್ತಾಗೈತಿ ಏನ? ಅದು 2,000 ರೂಪಾಯಿ ಸೀರೆನ. ನನಗ್ ಒಂದು ಸೀರೆ ತರ್ಬೇಕಂತ ನಿನಗ ಅನ್ಸಿಲ್ಲಲ್ಲ? ನಾ ಆಕಿನ್ ಕೇಳೋದಿಲ್ಲ ಬಿಡು, ಆಕಿನ್ ಹೊರಗಿಂದ ಬಂದಕ್ಕೆ ಆಕಿನ್ ಕೇಳೋಂಗಿಲ್ಲ ನಾನು, ನಿನ್ ಕೇಳಾಕತ್ತೀನಿ. ನೀನು ನಮ್ಮ ಒಂದು 1,000 ರೂಪಾಯಿ ಸೀರೆನಾರ ಒಯ್ಬೇಕಂತ ನಿನಗ ಅನಿಸ್ಲಿಲ್ಲನ? ಸುಟ್ಟಿಗೆ ಸುರ್ಯಾಗ ಇಟ್ಕೊಂಡು ಹಂಗ ಬಂದಿಯೇನ? ನನಗ್ ಬಿಡು ಹೋಲಿ, ನಿಮ್ಮ ಅಪ್ಪಗಾರ ಒಂದು ಜುಬ್ಬ ಪೈಜಾಮ ತಂದಿದ್ದು ಒಂದು ಹಬ್ಬಕ್ಕರ ಕೇಳ್ಬೇಡ. ನಿನ್ ಹೆಂಡತಿ ಬರೀ ಸೀರೆ ಒಯ್ದು ಕೊಟ್ಟಿರಕಿಲ್ಲಕ್ಕಿ, ಲುಂಗಿ ಪಂಜಿ ದೋತ್ರ ಇಂಥವೇನಾರ ಅವ್ರ ಅಪ್ಪಗೂ ಒಯ್ದು ಕೊಟ್ಟಿರ್ಬೇಕು, ಹೌದಿಲ್ಲ? ಹ್ಞೂ, ಅವ್ರ ಅಪ್ಪಗ ದೋತ್ರ ಅಂಗಿ ಟವಲು ಕೊಟ್ಲು. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಏನ ಆಕಿ ಒಯ್ದು ಕೊಟ್ಲಂತ ಇವ ನೋಡ್ಕೊಂಡು ಬಂದಾನ ಏನ ಅಂತ ಹುಟ್ಟಿಬಿಟ್ಟೆ ನನ್ನ ಹೊಟ್ಟಾಗ ನೀನು ಲಡ್ದು. ಏ ಭಾಡೆ, ಅಲ್ಲೋ ಆಕಿ ಒಯ್ದು ಕೊಡ್ಬೇಕಾರ ನಮ್ಮ ಅವ್ಗೆ ತಗೋಬೇಕಂತ ನಿನಗೂ ಅನಿಸ್ಲಿಲ್ಲ? ಆಕ್ಯಾರ ನಾನು ನಮ್ಮ ಅವ್ಗೆ ಕೊಡಾಕತ್ತೇನೆ, ನಮ್ಮ ಅತ್ತಿಯವ್ರಿಗೆ ಒಂದು ಕೊಡ್ಬೇಕಂತ ಆಕಿಗೂ ಅನಿಸಿಲ್ಲ. ನಿಮ್ಮ ಸೀರೆ ದೋತ್ರ ನಮಗೆ ಬೇಕಾಗಿಲ್ಲ, ಆದ್ರೆ ನೀವು ಅದನ್ನ ತಂದಿದ್ರಲ್ಲ, ಏನು ಅದನ್ನ ತಂದಿದ್ರ ಅದ್ರ ಮ್ಯಾಗ ಇರ್ತಿತ್ತಲ್ಲ ಪ್ರೀತಿ, ಅದನ್ನ ಕೇಳಾಕತ್ತೇನೆ ನಾನು ನಿಮ್ಗೆ. ಒಂದು ಸೀರೆ ಒಯ್ಲಾರ್ದಷ್ಟು ದೂರ ಆಗ್ಬಿಟ್ನೆ ನಾನು ನಿನಗೆ. ಆತ ತಗೋ, ನೀ ಹಿಂಗೆ ನಡ್ಕೊಂತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮತ್ತೆ ನೀನೇ ಇಷ್ಟೊಂದು ಅವ್ವ ಅಪ್ಪನ ಲೆಕ್ಕಕ್ಕೆ ತಗೊಳ್ಳಂಗೆ ನಡ್ಕೊಂತಿ ಅಂದ್ರೆ ಮತ್ತೆ ಆಕಿ ಹೊರಗಿನಿಂದ ಬಂದಕ್ಕೆ ಆಕಿ ಅದನ್ನ ಮಾಡ್ತಾಳೆ. ಮತ್ತೆ ಹೋಗಿ ನನ್ನ ಕಣ್ಣಿಗೆ ನಿಲ್ಲಕ್ಬಿಡ, ನಡ್ರಿ ಒಳಗೆ ನಡ್ರಿ. ಅಲ್ರಿ ಅತ್ತಿಯವ್ರು, ನಮ್ಮ ಅವ್ಗ ಒಂದು ಸೀರೆ ಕೊಡಿಸೋಷ್ಟು ನನಗೆ ಅಧಿಕಾರ ಇಲ್ಲನ್ರಿ? ಏನೋ ಬಾಯಿ ಕೇಳಾಕತ್ತಲ್ಲ ಶಾಂತಕ್ಕರ ಮನೆ ಕಡೆ. ಅತ್ತಿ ಸುಸಿ ಏನಿವ್ರಿ ಇಲ್ಲಿ ಬಾಗಲ ನಿಂತು ಮಾತಾಡಕತ್ತೀರಲ್ಲ?
ಒಂದ್ ಸ್ವಲ್ಪ ಮಾತಾಡಂಗಿಲ್ಲ ಹಂಗ ಬಂದ್ಬಿಡ್ತಿರಲ್ಲ. ಅಕ್ಕಿಗೇನು ಹೊಳ್ಳಿ ಮಾತಾಡ್ತಿ ಯಾಕ? ವಯಸ್ಸು ದೊಡ್ಡವರು ಸಣ್ಣವ್ರು ಅನ್ನೋದು ಐತೆ ಇಲ್ಲ ನಿನ್ ಗೇಟ್ರ? ಇಲ್ಲೋಡ ರತ್ನ, ನಾನು ನೋಡಾಕತ್ತೀನಿ ನಿಂದ ಹಂಗ ಜಾಸ್ತಿ ಆಗ್ತಾನ ಐತಿ. ಏನ ಮನ್ಯಾಗ ಕದನ ಚಲೋ ಅಲ್ಲ ಅಂತ ನಾ ಸುಮ್ಮನಿರ್ತೇನೆ ಅಷ್ಟೇ. ಅದನ್ನ ಬಿಟ್ರೆ ನಿನಗೇನ್ ಮತ್ತೆ ನನಗೆ ಹೆಟ್ಟಾಕ್ ಬರಂಗಿಲ್ಲ ಅಂತ ತಿಳ್ಕೊಬೇಡ ನೀನು. ಅಲ್ರಿ ಅತ್ತಿಯವ್ರ, ಮೊನ್ನೆ ನಿಮ್ ಸಣ್ಣ ಮಗ ಅವ್ನ ಹೆಂಡತಿಗೆ 2 ಜೊತೆ ಚೂಡಿದಾರ್ ತಂದು ಕೊಟ್ಟ. ಅವಾಗೂ ನೀವು ಹಿಂಗ ಅಂದ್ರೇನ್ರಿ ಅತ್ತಿಯವ್ರ? ಸುಮ್ಮನೆ ಇದ್ರಿ? ಅವಾಗ ಯಾಕೆ ಸಿಟ್ಟು ಬರಲಿಲ್ಲ ಮತ್ತೆ ನಿಮ್ಗೆ? ಇವರು 1-2 ಸೀರೆ ಹೆಚ್ಚಿಗೆ ತಗೊಂಡು ಕೊಟ್ಲೆ ನಿಮ್ಗೆ ಇಷ್ಟು ಸಿಟ್ಟು ಬಂತು. ಎಷ್ಟಾದ್ರೂ ಇವ್ರೇ ನಿಮ್ಮ ಮಗ ಅಲ್ಲಲ್ಲ. ನಾ ಏನು ಹಂಗ ಬಾಯ್ ಬಿಟ್ಟು ಹೇಳಿಲ್ಲ. ಯಾವ್ದನ್ನ ಎಲ್ಲಿಗೆ ಒಯ್ದು ಹಚ್ಚಾಕೋಬೇಡ ನೀನು. ಬೇಕಂತ ಜಗಳ ತೆಗಿಯಾತಿ ಅಂತ ನನಗೆ ಗೊತ್ತೈತಿ. ಏನ ನನ್ನ ಮಗ ಗೊತ್ತೈತಿ ನಾ ಹೆಂಗ್ ನೋಡ್ಕೊಂಡೇನಿ, ನನ್ನ ಮಗ ನನ್ನ ಜೊತೆಗೆ ಹೆಂಗಿದ್ದ ಅಂತೇಳಿ. ಏನ ಈಗ ನೀನು ಯಾಕೆ ನಮ್ಮ ಅಕ್ಕ ಬಂದು ಏನ ಹೇಳಾಳ ನಿಮ್ಮವನ ಮುಂದೆ? ನಿಮ್ಮವ್ವ ಬರಬ್ಬರಿ ಬಂದು ಏನ ನೀನು ಕಿವ್ಯಾಗ ಉದ್ಯಾಳ. ನೀನು ಇಲ್ಲೇ ಇಷ್ಟು ನಾಟಕ ಮಾಡಬೇಡ. ಇವತ್ತು ನಿಮ್ಮವನ ಮನೆಗೆ ಹೋಗಿ ನಿಮ್ಮವ್ವ ಏನೇನಾರ ಕಿವಿ ಚುಚ್ಚಿ ಕಳ್ಸಿರ್ತಾಳ ಅಂತನೂ ಗೊತ್ತೈತಿ ನನಗೆ. ಯಾಕ ರತ್ನ, ಯಾಕ ಬಾಯ್ ಬಾಳ ಹುಟ್ಟ ಹೊಂಟತಲ್ಲ? ನಡಿ ಒಳಗ. ನೀವು ಬರೀ ನನಗೆ ಹೇಳ್ರಿ. ಅಲ್ಲ ನಮ್ಮವ್ವ ಒಂದು ಸೀರೆ ಒಯ್ದು ಕೊಟ್ರಿ ಏನಾಯ್ತು ಇವ್ರಿಗೆ? ಹೆಂಗ್ ಬಾಯ್ ಮಾಡಕತ್ತಾರ ನೋಡ್ರಿ. ಮತ್ತು ಅದನ್ನ ಮಾತಾಡಬೇಡ. ಏನ ನಿಮ್ಮವ್ವ ಒಯ್ದು ಕೊಟ್ಟಿದ್ದಕ್ಕೆ ನಾವೇನು ಅನ್ನಕತ್ತಿಲ್ಲ. ಆದ್ರೆ ಒಯ್ದು ಕೊಟ್ಟಿದ್ದನ್ನ ಒಯ್ದು ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿದಿ. ಜೊತೆಗೆ ಇವ ನನ್ನ ಮಗ್ ಕೇಳಕತ್ತೇನೆ ನಾನು ಪಂಚಮಿಗೆ ನನಗೊಂದು ಸೀರೆ ತರಬೇಕಿಲ್ಲಪ್ಪ ಅಂತೇಳಿ. ಏನ ನನ್ನ ಮಗನ ನಾ 1000 ಕೇಳ್ತೇನೆ, ಅದನ್ನೇ ನೀ ನನಗೆ ಹೇಳ್ತಿ. ಯವ್ವ ನಾನು ತಪ್ಪಾಗಿತ್ತು ಬೇವ. ನಾನು ಕರೆನ ನಾನು ನೆನಪು ಮಾಡ್ಕೊಂಡು ತರಬೇಕಿತ್ತು. ನಾನು ಸುಮ್ಮನಾಗ್ಬಿಟ್ಟೆ. ತೋಬೆ ನಾನು ತಪ್ಪಾಗೈತಿವ. ಆತ್ ತಗೋ. ಏನ ಹೋಗಿ ಊಟ ಮಾಡಿ ಮಕ್ಕ ಹೋಗ್ರಿ. ಶಾಂತ ಇದಕ್ಕೆ ಯಾಕೆ ಬೇಜಾರು ಮಾಡ್ಕೊಳತಿ? ಅಲ್ಲ ಏನಕ್ಕೆ ಹೆಂಗ್ ಮಾತಾಡ್ತಾಳ ಏನ್ತಾನ? ಏನೋ ಒಂದು ಮಾತಾಡ್ಲಿ, ಏನೋ ಆಗಲಿ ಎಲ್ಲಾದು ಒಯ್ದು ಬರೀ ಮಕ್ಕಳಾಗ್ಲಾರ್ದಕ್ಕೆ ನಿಮ್ಮ ಮಗು ನಿಮ್ಮ ಮಗ ಅಲ್ಲಿವ ಅದಲ್ಲ ಇದೆಲ್ಲ ಬರೀ ಇದಕ್ಕಲ್ಲಿ ಜೇಂಟ್ ಮಾಡ್ತಾಳ. ಹೋಗ್ಲಿ ಬಿಡು, ತಲೆ ಕೆಡಿಸ್ಕೊಬಿಡ. ಯಾಕ ರತ್ನ ಹಂಗ್ಯಾಕೆ ಮಾಡಕತ್ತೀನಿ ನೀನು? ನಾನು ನಮ್ಮ ಅವ್ನ ಹೊಟ್ಟೆ ಹುಟ್ಲಿ ಬಿಡ್ಲಿ, ನನ್ನ ಹೆತ್ತ ಮಗನಕ್ಕಿಂತ ಜಾಸ್ತಿ ನೋಡ್ಕೊಂಡಳಕಿ. ಏನ ಇಲ್ಲೋಡ ನೀ ಮಾತಾಡ್ತೀವಿ ಒಂದು ಬರ ಅಂದ್ರೆ ನಾನು ನೋಡಾಕತ್ತೀನಿ. ಭಾಳ ಅತಿಶನ ಆಗೈತೆ ನಿನಗೆ. ಅಂಗಡಿಯಾಗೂ ಹೇಳಿದೆ ನಾನು ನಿನಗೆ ನಮ್ಮ ಹೋಗೊಂದು ಸೀರೆ ತಗೋ ಅಂತೇಳಿ. ಎದಕ್ಕೆ ಬೇಕು ಬಿಡ್ರಿ ಬೇಡ ಅಂತಂದೇಳಿ ಬಿಡಿಸ್ತೇಕೆ ನೀನು ನನಗಲ್ಲಿ. ಏನ ನಾ ಎಷ್ಟು ತೊಗೋಬೇಕಂತಂದ್ರು ಜಗಳ ಮಾಡಿ ಕಡೆಗೆ ನಮ್ಮ ಹೋಗಿ ಸೀರೆ ತೊಗೊಳಕ್ಕೆ ಬಿಡಲಿಲ್ಲ ನೀನು. ಈಗ ನೋಡಿದ್ರೆ ನನ್ನ ಮ್ಯಾಗ ಹಾಕಿ ಸುಮ್ಮನೆ ನಿಂತುಬಿಟ್ಟು ನಮ್ಮವ್ವ ಪಾಪ ನಾನಾ ತಂದಿಲ್ಲನಂತ ಆಕಿ ತಿಳ್ಕೊಂಡಾಳ. ಹಿಂಗ್ಯಾಕೆ ಇಸ್ಗಾತಕ್ಕೆ ಬುದ್ಧಿ ಮಾಡಕತ್ತೀನಿ ನೀನು? ಅವ್ರೇನು ನಿಮ್ಮವ್ವ ಅಲ್ಲ, ಎಲ್ಲ ಒಂದು ಒಯ್ದು ನಿಮ್ಮ ಹೋಗಿ ತುಂಬಾಕ ಸುಮ್ ಕುಂದ್ರಿ. ನನ್ನ ಕಪ್ಪಳಕ್ಕ ಹೊಡೆದ್ರಲ್ಲ ನೀವು. ಎಷ್ಟಿರ್ಬೇಕು ನಿಮ್ಗೆ? ತಾಯಿ ಇದಕ್ಕ ಕುಂತಿದ್ಲಕ್ಕಂತೈತಿ ಬಾಗಲ್ಲಾಗ ಕಾಯ್ಕೋ ಅಂತ. ನಾ ಮಾತ್ರ ಇನ್ನೊಂದು ಮಿನಿಟ್ ಇಲ್ಲಿರಂಗಿಲ್ಲ. ನಾನು ನಮ್ಮ ಓನ್ ಮನೆಗೆ ಹೋಗ್ತೇನೆ. ಹೋಗ. ಅಯ್ಯೋ ಏ ರಾಜಾ, ನೀನ್ ಹೇಗೆ ಹೊಂಟ ನೋಡ್ಲ ಗೇಟ್ ದಾಟಿ ಕರೀಲ ಆಕಿನ ಕತ್ಲಾಗೈತಿ. ಹೋಗ್ಲಿ ಬಿಡ್ಬೇ ಚಿಕ್ಕವ. ಅಲ್ಲ ಎಷ್ಟು ಸೊಕ್ಕಿರ್ಬೇಕೀಗೆ ನಮ್ಮ ಹೋಗ ಎಲ್ಲಾ ಮನಸ್ಸಿಗೆ ನೋವು ಮಾಡಕತ್ತಾಳಿಕಿ. ಮಾತಿಗೆ ಮಾತು ಮಾತಾಡ್ತಾಳಕಿಗೆ. ಕತ್ತಿ ತಪ್ಪಿಸ್ಕೊಂಡ್ರೆ ಹಾಳ್ಗೋಡೆ ಅಂತೇಳಿ ಏನ ಎಲ್ಲಿ ಹೊಕ್ಕಾಳ ಹಾಳಾಗಿ ಬರ್ತಾಳ ವಾಪಸ್. ಏ ಏ ರತ್ನ ಯಾಕೆ ಹೋದ್ಲ? ಏ ರಾಜಾ ಕರಿಯೋ ಆಕಿನ. ಈಗ ಏನು ಹೊಡೆದಾಡಿದ್ರೆ ನೀವಿಬ್ರು? ಇವ ಶಾಂತಕ್ಕ ನಿನ್ ಮಗ ಆಕಿ ಕಪಾಳಕ್ಕೆ ಹೊಡೆದ, ಅದಕ್ಕೆ ಹೋದ್ಲಕ್ಕಿ ಮನಿ ಬಿಟ್ಟು. ಅಂಗಡಿಯಾಗೇನ ನಿನ್ನ ಮಗ ಸೀರೆ ತಗೋಬೇಕನ್ನಂತ ತಗೋಬೇಡ ಅಂತ ಜಗಳ ಮಾಡಿ ಬಿಡಿಸಿದ್ಲಂತೀಕೇನ. ಅದಕ್ಕೆ ನೀನ್ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ದಕ್ಕೆ ನಿಮ್ಮವ್ವ ಅಲ್ಲಿ ತಗೋಕೇನಂತ ಬಾಯ್ ಮಾಡಿದ್ಲಪ್ಪ ಒಟ್ಟಕ್ಕೆ. ಅಯ್ಯೋ ದೇವ್ರ, ಏನಾಗಬಾರ್ದು ಅನ್ಕೊಂಡಿದ್ದೆ ಅದ ಆಗಕತ್ತೈತಿ. ನಮ್ಮ ಅಕ್ಕನಿಂದ ನನಗೆ ಸುಖ ಇಲ್ಲ ಬಿಡು. ಯಾಕೆ ನಮ್ಮ ಅಕ್ಕ ಹಿಂಗ್ಯಾಕೆ ನನ್ನ ಮ್ಯಾಗ ಕತ್ತಿ ಮೆಸಾಕತ್ತಾಳ ಅಂತ ನಾನು. ಅಲ್ಲ ನಮ್ಮ ಅಕ್ಕ ಅಕ್ಕಿ ಮನಿ ಯಾವಾಗ ನೋಡಿದ್ದಾಳ ನೋಡು. ಹೋಗಿ ಆ ರತ್ನಾರ ಅವನ ಮುಂದೆ ಹಂಗ ಹಿಂಗ ನಿನ್ನ ಹಳೆ ಆಕಿ ಮಗ ಅಲ್ಲ ಏನೇನೇನೇನೋ ಹೇಳ್ಬಿಟ್ಟಾಳಕ್ಕಿ. ಇವು ಅದ ನಮ್ಮನಿ ತಲೆ ಇಟ್ಕೊಂಡು ನಮ್ಮನಿ ಮಾಡಕತ್ತಿ ಬಿಟ್ಟಾರ ಇವ್ರು. ಕಡೆಗೆ ನಮ್ಮ ಅಕ್ಕ ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲ ಅವಳು. ಯವ್ವ ಯಾರು ಏನು ಅನ್ಕೊಂಡ್ರೆ ಏನಾಕತಿ? ನಾನು ನಿನ್ನ ಬಿಟ್ಟು ಯಾವತ್ತೂ ದೂರ ಹೋಗುದಿಲ್ಲ. ನೀ ತಲೆ ಕೆಡ್ಸ್ಕೊಬೇಡ, ಸುಮ್ ಕುಂದ್ರ. ಅಲ್ಲಿ ಅರ್ಬಿ ಅಂಗಡಿಯಾಗ ಆದ್ರೂ ಆಕಿ ಜಗಳ ಮಾಡಿದ್ಲು ಅಂತೇಳಿ ನಾ ಯಾಕೆ ಸುಮ್ಮನಾದೆ ಅಂದ್ರೆ ಹೋಗ್ಲಿ ಆತ ಹಾಳಾಗಿ ಅರ್ಬಿ ಅಂಗಡಿಯಾಗಿನ ಗಂಡ ಹಿಂತಿ ಏನು ಜಗಳ ಮಾಡ್ಕೊಂಡು ನಿಲ್ಲುದಂತ ಸುಮ್ಮನಾದೆ ಅಷ್ಟೇ. ಆದ್ರೆ ನಾ ಹಬ್ಬಕ್ಕೆ ನಿನಗೆ ಸೀರೆ ತಂದು ಕೊಡ್ತಿದ್ದೆ. ನಾಳೆ ತಂದ್ರೆ ಆತ ಒಬ್ಬವನ ಹೋಗಿ ಅಂತ ಮಾಡಿದ್ದೆ ಅಷ್ಟೇ. ಯಪ್ಪ ನಿನ್ನ ಸೀರೆ ಕಲ್ಲಚ್ಚಲಿ. ನಿನ್ನ ಸೀರೆ ಯಾರಿಗೆ ಬೇಕಾಗಿತ್ತು ಹೋಲತ್ತಾಗ? ನಂದ ತಪ್ಪಾಗೈತಿ. ಒಂದು ಸೀರೆ ಕೇಳಿದ್ ನಾನು, ಏನೋ ಹಂಗ ಸಿಟ್ನ್ಯಾಗ ಅಂದ್ಬಿಟ್ಟೆ. ಆದ್ರೆ ಏನು ಗಂಡ ಹೆಂಡತಿ ಹೊಡೆದಾಡ್ಕೊಂಡು ಆಕಿ ನೋಡಿದ್ರೆ ಹೋದ್ಲು ಸುಮ್ಮನೆ ನಿಂತಿಯಲ್ಲಪ್ಪ. ಎಷ್ಟಾದ್ರೂ ಕಟ್ಕೊಂಡು ಹೆಂಡತಿ ಏನ ಎಲ್ಲಾರನ್ನೂ ಬಿಟ್ಟು ನಿನ್ನ ನಂಬ್ಕೊಂಡು ನಿನ್ನ ಮನೆಗೆ ಬಂದಿರ್ತಾಳಕ್ಕೆ. ಹಂಗೆ ಮಾಡಬೇಡಪ್ಪ ನೀನು. ನಾವು ಯಾರು ಏನು ಅಂದ್ರೂ ಪರವಾಗಿಲ್ಲ. ಗಂಡ ಏನರ ಅಂದ್ರೆ ಯಾವ ಹೆಂಡತಿಗೂ ತಡ್ಕೊಳಕ್ಕೆ ಆಗಂಗಿಲ್ಲ. ಮೊದಲು ಹೋಗೋಕಿನ ಕರ್ಕೊಂಬ. ಇಲ್ಲೇ ಎಲ್ಲರ ಮುಂದೆ ಹೊಂಟಿರ್ತಾಳ, ಮೊದಲು ಹೋಗಿ ಕರ್ಕೊಂಬ. ರಾತ್ರಿ ಏನಕ್ಕೇನ್ರ ಹೆಚ್ಚು ಕಮ್ಮಿ ಆದ್ರೆ ಮೊದಲ ಊರು ಬಿಟ್ಟು ಊರಿಗೆ ಹೋಗ್ಬೇಕನ್ನಕತ್ತಾಳಕ್ಕಿ. ಅಲ್ಲ ಎಲ್ಲಿ ಹೊಕ್ಕಾಳ, ಏನು ಮಾಡ್ತಾಳ? ಸಿಟ್ಟಿನೊಳಗೆ ಹಂಗೆ ಹೋದ್ಲಂದ್ರೆ ಏಕಾಲಿ ಮೊದಲ ಉಡಾಳ ಗಂಡ್ಮಕ್ಳು ಯಾರು ಇರ್ತಾರಲ್ಲೇ ನನಗೆ 108 ಮಾತಾಡಕಲ್ಲ. ಮೊದಲು ಹೋಗ್ತೀನಿ ಕರ್ಕೊಂಬ. ಹೋಗ್ಲಾ? ಎಷ್ಟು ಸಲ ಹೇಳ್ಬೇಕು ನಿನಗೆ? ಯಾಕೆ ನಾನು ಹೊಟ್ಟೆ ಉರ್ಸಾಕತ್ತೀರಿ ಅಷ್ಟ್ರು ಸೇರಿ? ಅದ ಅನ್ಕೊಂಡೆ ಶಾಂತಕ್ಕ. ಈಕಿಗೆ ಹೆಂಗೆ ಗೊತ್ತಾತಿದೆಲ್ಲ ವಿಚಾರ ಅಂತೇಳಿ. ಅಡ್ಡಿ ಇಲ್ಲ ಒಟ್ಟು. ನಿಮ್ಮ ಅಕ್ಕ ಅಲ್ಲೇ ಇದ್ರು ಇಲ್ಲಿ ಮಸಲಾತ ಮಾಡ್ಯಾಳ. ಏನು ಮಾಡ್ಬೇಕು ಇವ ಸಾಕಾಗೈತಿ. ಆಕೆ ನಮ್ಮ ಅಕ್ಕಗೆ ಮಾಡ್ತಾನೆ ತಡಿ. ಆಕಿಗೆ ಮೊನ್ನೆ ಆಕಿಗೆ ಇಷ್ಟ ಆಗಿದ್ದು ಸಾತಿಲಕ್ಕಿಗೆ. ಏನಕ್ಕಿಗೆ ಸರಿಯಾಗಿ ಮಾಡ್ತಾನೆ ಈ ಸಲ ಆಕಿಗೆ. ಶಾಂತಕ್ಕ, ನಾ ಹೇಳೋದಾದ್ರೆ ನಿಮ್ಮ ಅಕ್ಕಗೆ ನೀನು ನಾಳೆ ಹೆಂಗಿದ್ರು ನಿಂದ 2ನೇ ಸೊಸಿ ಕುಬ್ಸ ಮಾಡ್ಬೇಕನ್ನಕತ್ತಿ. ನಿಮ್ಮ ಅಕ್ಕಗೆ ಬರಾಕ್ ಹೇಳಿ ಇಲ್ಲಿಗೆ. ಅಲ್ಲ ನಿನಗೇನು ತಲೆ ಕೆಟ್ಟತನ ಗಿರ್ಜಾ? ಅಲ್ಲ ಆಕೆ ಅಲ್ಲಿದ್ದ ಇಷ್ಟೆಲ್ಲ ನಾಟಕ ಮಾಡಕತ್ತಾಳಕ್ಕಿ. ಏನಕ್ಕಿಂತ ತಂದು ಮನ್ಯಾಗ ಇಟ್ಕೊ ಅಂತ ಹೇಳ್ತೀಯಲ್ಲ ನೀನು?
ಹೊಡೆದು ಬಡ್ದು ಬೈದ್ರ ಬುದ್ಧಿ ಬರಂಗಿಲ್ಲ ಶಾಂತಕ್ಕ ಆಕಿಗೆ. ಏನ ಕರೆಕ್ಟಾಗಿ ಹೇಳೋ ರೀತಿ ಒಳಗೆ ಹೇಳ್ಬೇಕು ಆಕಿಗೆ, ಅಂದ್ರೆ ಬುದ್ಧಿ ಬರ್ತದೆ ಆಕಿಗೆ. ಏನನವ ನನಗಿದೆಲ್ಲ ಮಾಡಕ್ಕೆ ಹೆದರಿಕೆ ಬರ್ತದ, ನಾ ಅಂತೂ ಕರೆಯಕ್ಕೆ ಕಳ್ಸೋದಿಲ್ಲಕಿನ್ನ. ಮತ್ತು ಆಮೇಲೆ ಒಂದು ಆಕಿ ಬಂದು ಒಂದು ತಾಸ್ನ್ಯಾಗ ಏನಾರ ಅಡಂತ್ರ ಮಾಡಿ ಹೋದ್ಲಂದ್ರೆ ಆಮೇಲೆ ನಾ ಸುಧಾರಿಸ್ಕೊಳಕ್ಕೆ ಜೀವನನ ಬೇಕಾ ಏನ ಬೇಡವಾ? ಅಲ್ಲ ಶಾಂತಕ್ಕ, ನೀ ಅಕ್ಕಿಗೆ ಯಾಕೆ ಹೆದರಕತ್ತಿ? ಮೋಸ ಮಾಡ್ಬೇಕನ್ನಕತ್ತಾಳಕ್ಕೆ, ಅಕ್ಕಿಗೆ ಅಷ್ಟು ಹೆದರ್ತಿಯಲ್ಲ ನೀನು. ನೀ ಸುಮ್ಮನೆ ಕರೆಯಕ್ಕೆ ಕಳಿಸು. ಏನ ನಾ ಉಳ್ಕಿದ್ ನಾ ಮಾಡ್ತೀನಿ, ನೀ ಕರೆಯಕ್ಕೆ ಕಳಿಸು. ತಗೋರು ಬಾ ಅಂತ ಹೇಳ್ತೇನೆ. ಏನ ನೋಡು ನೀ ಏನಾಕತ್ತಂತೇಳಿ. ಅದಂಗೆ ಶಾಂತಕ್ಕ, ನಿನ್ನ ಬೀಗ್ತಿನೂ ಕರಿತೀನಿ ಮತ್ತೆ ಫೋನ್ ಹಚ್ಚಿ ಕರಿತೇನೆ. ಮತ್ತೆ ಬಿಡಾಕತ್ತೇನೆ, ನಾ ಕರಿತೇನೆ, ಬರ್ತಾರ ಅವರು. ಅಲ್ಲ ಹುಡುಗಿ ಏನು ಮಾಡಕತ್ತೀನಿ ನೀನು? ಯಾಕ ಹಂಗೆ ಗಂಡ ಹೆಂಡತಿ ಜಗಳ ಮಾಡ್ಕೊಳತ್ತೀರಿ? ಅಲ್ಲ ನಿನ್ನ ತಲೆಗೆ ಯಾಕೆ ನಾನು ಅವ್ರವ್ವ ಅಲ್ಲ ಅಂತ ನಿನಗೆ ಅನ್ಸಕತ್ತೈತಿ? ಇಲ್ಲಡ ಹೊಟ್ಟೆಗಿಂದ ತೆಗೆದ್ರಷ್ಟ ಅಲ್ಲ ಏನ? ಆಕಿ ಅವ ನನ್ನ ಹೊಟ್ಟೆ ಹುಟ್ಟಿದ್ಕಿಂತ ಹೆಚ್ಚಿಗೆ ಅದನವ. ನನ್ನ ಮಗನಿಂದನೂ ನನಗೆ ತೊಂದರೆ ಇಲ್ಲ, ನನ್ನಿಂದನೂ ಅವ್ನಿಗೆ ತೊಂದರೆ ಇಲ್ಲ. ನಿಮ್ಮ ಮೂರನೇದವರಿಂದ ಯಾಕೆ ನಮ್ಮ ಮನಸ್ಸು ಹಾಳು ಮಾಡಕತ್ತೀರಿ ನೀವು? ಆಕಿ ಏನ ಬಂದು ಹೇಳಿದ್ಲಂತ ನಿಮ್ಮವ್ವ ನಿನ್ನ ಮುಂದೆ ಓದಾಳ, ನೀನು ಇಲ್ಲಿ ಹಚ್ಚಿಬಿಟ್ಟಿಲ್ಲ ಒಂದು ಅಳತಿ. ಇಲ್ಲಡ ಹೇಳಾಕತ್ತೇನೆ ರತ್ನ, ನೀನು ಮನಸ್ಥಿತಿ ಹಾಳು ಮಾಡ್ಕೋಬೇಡ, ನಮ್ಮ ಮನೀನೂ ಹಾಳು ಮಾಡಬೇಡ. ನಾನು ತಪ್ಪಾಗೈತ್ರಿ ಎತ್ತಿಯವ್ರ, ನಾ ಇನ್ನೊಮ್ಮೆ ಅನ್ನಂಗಿಲ್ರಿ. ಮತ್ತೆ ಮನೆ ಹೇಳಾಕತ್ತಿದ್ದಲ್ಲ, ರೀ ನೋಡ್ರಿ ನೀನು ಕಷ್ಟ ಅಂತಂದ್ರೆ ಇವ್ರು ಯಾರು ಆಗುದಿಲ್ಲ, ನಾನಾ ಆಗಕ್ಕಿ ಅಂತ ಹೇಳಾಕತ್ತಿದ್ದಲ್ಲ. ಮತ್ತೆ ಕೊಡ್ಬೇಕಿತ್ತು ಮನಿಗೆ ನಿಮ್ಮ ಮಾರಿ ನಿಮ್ಮ ತವ್ರ ಮನಿದು ರೊಕ್ಕ ಓಟ ನಿನ್ನ ಗಂಡ ಮತ್ತೆ ಜಗ ತಗೊಳಕ ಯಾಕೆ ಕೊಡ್ಲಿಲ್ಲ? ನಿಮ್ಮವ್ವ ಹೇಳ್ಬೇಕು ಬೇಡ? ಮತ್ತೆ ಸೀರೆ ಒಯ್ದು ಕೊಟ್ಟಲ್ಲಿ ಇವತ್ತು ಹೊಸ ರೊಕ್ಕ ಕೊಡ್ಬೇಕಿಲ್ವೇ ಅಂತೇಳಿ ಕೊಟ್ಲ ನಿಮ್ಮವ್ವ? ಇಲ್ಲ ಏನ? ಅಷ್ಟೇ ಮತ್ತೆ ಎಲ್ಲಾರು ಅಷ್ಟೇ. ಏನ ನನ್ನ ಗಂಡ ಕೊಟ್ಟಾನ ಮನಿ ಒತ್ತಿ ಇಟ್ಟು ತನ್ನ ಸಣ್ಣಂದಿರ್ತ ಆಡಿ ಬೆಳೆದಿದ್ ಮನಿನ ಒತ್ತಿ ಇಟ್ಟು ತಾ ಕೊಟ್ಟಾನವ ಮನಿ ರೊಕ್ಕ. ಏನ ನೀನು ಹಿರಿಯರ್ ಕಿರಿಯರ್ ಅಂತ ಹೋದಿ ಚಂದಗಿ ಇದ್ದಿ ಇರ್ತಿ, ಇಲ್ಲ ಅಂತಂದ್ರೆ ನಿನ್ನಿಷ್ಟ. ನೀನು ಒಂದಲ್ಲ 10 ಸೀರೆ ಒಯ್ದು ಕೊಡು, ನನಗೇನು ಆಗ್ಬೇಕಾಗಿಲ್ಲ. ಏನ ನಾ ಮನಸ್ಸು ಮಾಡಿದ್ರೆ ಬೇಕಂದ್ರೆ ನಾಳೆ ಹೋಗಿ ತಗೊಂತೀನಿ, ಒಂದಲ್ಲ 10 ಆದ್ರೂ ಖರೀದಿ ಮಾಡ್ತೀನಿ. ಆದ್ರೆ ನಿನ್ನ ಮನಸ್ಥಿತಿ ಹೆಂಗೈತಿ ಅನ್ನೋದು ಯೋಚನೆ ಮಾಡಕತ್ತೀನಿ ನಾನು. ಏನ ಒಬ್ರಿಗೊಂಥರ ಮಾಡಬೇಡ ರತ್ನ. ಏನು ಜೀವನ ಚಲೋ ಐತಿ, ಗಂಡ ಚಲೋ ಅದಾನ, ಮಕ್ಕಳು ಚಲೋ ಅದಾವ, ಮನಿ ಚಲೋ ಐತಿ, ತಿನ್ನಾಕೈತಿ, ಯಾಕೆ ಇದ್ದ ಹಾಳು ಮಾಡ್ಕೊಂತಿ ಅಂತ ಹೇಳಕತ್ತೀನಿ. ಹೋಗೊಳಗ್ ನಾಳೆ ನಿಮ್ಮ ತಂಗಿದು ಕುಪ್ಸ ಮಾಡ್ಬೇಕಂತ ಮಾಡೇವಿ. ಏನು ಹೋಗು, ಏನಾರ ಬೇರೆ ವ್ಯವಸ್ಥೆ ಇದ್ರೆ ಮಾಡ್ಕೋ. ಹೋಗಪ್ಪ ನೀನು ಹೋಗು, ಜಗಳ ಮಾಡಬೇಡ್ರಿ, ಅದನ್ನ ಮುಂದುವರ್ಸ್ಕೊಂಡೆ ಹೋರಿ. ಏನ ಮನಿ ಬಿಟ್ಟು ಹೊಂಟಿತ್ತೇನ? ಮತ್ತೆ ಅವಂಗ ಕರ್ಕೊಂಬ ಅಂದೆ, ಕರ್ಕೊಂಬಂದ. ಇದೇನು ಕಾಲಾಗ ಸೀರೆ ಒಗದು ಹೋಗ್ಯಾಳ ನೋಡಿಲ್ಲ, ಹೊಸ ತಂದಿದ್ದನ್ನು. ಸಿಟ್ಟು ಒಗದು ಗಾಳಿಲಿ. ನಾನು ಬರ್ತೇನೆ ಶಾಂತಕ್ಕ. ಅಂದಂಗೆ ರೀ, ಯಾಕೆ ನಮ್ಮ ಗಿರ್ಜಿ ಒಂಚೂರು ಬದಲಾಗ್ಯಾಳಲ್ಲ? ಮೊದ್ಲಿನಂಗೆ ಅಲ್ಲಿ ಇಲ್ಲಿದಲ್ಲೇ ಹಚ್ಚೋದು ಮಾಡೋದು ಜಗಳ ಇದು ಮಾಡೋದು ಮಾಡಂಗಿಲ್ಲ, ಕಡಿಮೆ ಮಾಡ್ಯಾಳ ಒಟ್ಟು. ಏನು ಆಕಿಗೂ ಗೊತ್ತಾಗೈತಿ ಮಂದಿ ಮನುಷ್ಯರ ಬೇಕು ಬೇಡ ಅನ್ನೋದು. ಹೌದು, ಮಲೇಶಿನ ಮೊನ್ನೆ ಅನ್ನಕತ್ತಿದ್ದ, ನಾನು ಹೆಂಡ್ತಿನೂ ನಮ್ಮನಿ ಮಾಡ್ತಿದ್ಲು, ಬರೀ ಅಲ್ಲಿ ಇಲ್ಲಿ ಹಚ್ಚೋದು ಸಮಾಧಾನ ಇಲ್ದಂಗೆ ಒಂಥರಾನ ಇದ್ಲಕ್ಕಿ. ಈಗ ನಾ ಮನೆ ಕುಡಿದು ಬಿಟ್ಟಾಗಿಂದ ಒಂಚೂರು ಕಡಿಮೆ ಮಾಡ್ಯಾಳ ಅಂತ ಹೇಳತ್ತಿದ್ದ. ನೋಡಿದ್ರನೆ ಹೆಣ್ಣು ಮಕ್ಕಳು ಸಮಾಧಾನಾಗಿರೋದು ಅಥವಾ ಯಾವುದಕ್ಕೂ ಆಸೆ ಪಡ್ದಂಗಿರೋದು ಗಂಡುಗಳ ಕೈಯಾಗೈತಿ. ಹಂಗಂತ ಗಂಡುಗಳು ಚಲೋ ಇದ್ರೂ ಕೆಲವ್ರು ಹೆಣ್ಮಕ್ಳು ಸರಿ ಇರಂಗಿಲ್ಲ, ಅವು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಂಗಿಲ್ಲ. ಅದ್ರ ಕೆಲವೊಂದ್ಸಲ ಗಂಡುಗಳದ ಸ್ವಲ್ಪ ತಪ್ಪಿರ್ತೈತಿ. ನಡಿ ಒಳಗೂ ಊಟ ಮಾಡಿ ಇಲ್ಲ ನೀನು? ಇಲ್ಲಪ್ಪ ಇನ್ನೂ ಉಂಡಿಲ್ಲ, ಎಲ್ಲಿ ಅವರು ಬಂದಿದ್ದಿಲ್ಲಲ್ಲ, ಅದಕ್ಕೆ ಉಣ್ಣಂಗ ಆಗಿದ್ದಿಲ್ಲ. ಈಗ ಊಟ ಮಾಡ್ತೀನಿ. ನೀವು ಮಾಡಿಲ್ಲೋದಿಲ್ಲ? ನಿನ್ನ ಬಿಟ್ಟು ನಾ ಯಾವಾಗಲೇ ಊಟ ಮಾಡೀನಿ, ಬಾ ಇಬ್ರು ಉಣ್ಣುನು. ನಾವು ಊಟ ಮಾಡ್ತೀವಿ, ನೀವು ಊಟ ಮಾಡ್ರಿ.